ಇನ್ನು ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಸ್ವಾಮೀಜಿಯಿಂದ ಹೈ ಡ್ರಾಮವನ್ನ ಕೂಡ ಮಾಡಲಾಗಿದೆ. ನಾನೊಬ್ಬ ಪವಾಡ ಪುರುಷ ಅಂತ ಹೇಳಿಕೊಂಡು ಬಂದ ಸ್ವಾಮೀಜಿ, ನಾನು ನಿಂತ ಜಾಗದಲ್ಲೇ 1000 kg ಚಾಮುಂಡಿ ಚಿನ್ನದ ಮೂರ್ತಿ, ಕಿರೀಟ ಇದೆ, ಬಂಗಾರ ವಜ್ರಖಚಿತ ಮೂರ್ತಿ ಇದೆ, 16 ಅಡಿ ಆಳ ತೆಗೆದ್ರೆ ಮೂರ್ತಿ ಸಿಗುತ್ತೆ, ನಾನು ರಾಣಿ ಚೆನ್ನಮ್ಮ ವಂಶಸ್ಥ ಅಂತ ಹಿರೇಮಠ ಹೆಸರಿನ ಸ್ವಾಮೀಜಿ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೈಯಲ್ಲಿ ಗಜಲಿಂಬೆ ಹಿಡಿದುಕೊಂಡು ಡ್ರಾಮವನ್ನ ಕ್ರಿಯೇಟ್ ಮಾಡಿದ್ದಾರೆ. ತೀವ್ರವಾಗಿ ಕುತೂಹಲದಿಂದ ನೋಡ್ತಾ ಇದ್ರು ಅಲ್ಲಿದ್ದಂತಹ ಜನ ಕೂಡ. ಇವಾಗ ನಡೆಯುತ್ತಿರುವಂತಹ ಉತ್ಖನನ ಸ್ಥಳದಲ್ಲಿ ಏನೂ ಕೂಡ ಸಿಗೋದಿಲ್ಲ, ನಾನು ನಿಂತ ಜಾಗದಲ್ಲಿ ಅಪಾರ ಪ್ರಮಾಣದ ಚಿನ್ನ ಇದೆ ಅಂತ ಸ್ವಾಮೀಜಿ ಹೈ ಡ್ರಾಮವನ್ನ ಕ್ರಿಯೇಟ್ ಮಾಡಿದ್ದಾರೆ. ಸ್ವಾಮೀಜಿಯನ್ನ ಸ್ಥಳೀಯರು ತೆಗೆದುಕೊಂಡಿದ್ದಾರೆ ತರಾಟೆಗೆ. ಉತ್ಖನನ ಸ್ಥಳದಿಂದ ಓಡಿಸಿದ್ದಾರೆ ಜನರು ಕೂಡ. ಸ್ವಾಮೀಜಿ ಪರ ಹಾಗೂ ವಿರೋಧ ಘೋಷಣೆಗಳು ಕೂಡ ಕೂಗಿದ್ದಾರೆ ಜನರು. 98,888 ಅವತಾರ ಖುಷಿವ. ಯಾಕಪ್ಪ ಅಂದ್ರೆ ಇವನು ಮಾಡ್ತಕ್ಕಂಥ ಕೆಲಸ ಯಾರಿಗೆ ತಿಳಿಯಂಗಿಲ್ಲ. ಈ ಜಗದಾಗ ಏನೈತೆ ಅನ್ನೋದು ಇಟ್ಕೊಂಡಿದ್ದೈತಲ್ಲ ಮುಂದುವರಿಸ್ಬೇಕು. ಆದ್ರೆ ಈ ಜಗದಾಗ ಐತಲ್ಲ ಯಾರು ಬರ್ತಕ್ಕದ್ದಲ್ಲ, ಇದನ್ನೇ ತೆಗಿಸ್ಬೇಕಾದ್ರೆ ಹೇಳ್ತೀನಿ. ಇಲ್ಲಿ ಏನಪ್ಪ ಅಂದ್ರೆ ಒಂದು ಲೆಕ್ಕಕ್ಕೆ 1,000 kg ಒಂದು ಬಂಗಾರದ ಮೂರ್ತಿ ಐತಿ ಇಲ್ಲಿ ಇದ ಜಗದಾಗ. ಒಂದು 100 kg ಬಂಗಾರದ ಮೂರ್ತಿ ಐತಿ ಇಲ್ಲಿ. ಅದು ಯಾರಿಗೆ ಐತಲ್ಲ ದಕ್ಕುದಿಲ್ಲ. ಆದ್ರೆ ಕಣ್ಣಿಗೆ ಕಂಡ್ರು ಐತಲ್ಲ, ಅದು ಮುಟ್ಟಿದ್ರೆ ಐತಲ್ಲ ಇಡೀ ಜಗತ್ತಿಗೆ ಐತಲ್ಲ 25 ವರ್ಷ ಮಳೆ ಆಗಂಗಿಲ್ಲ. ತೆಲೆಗಿಟ್ಬರಿ. ಅದಕ್ಕೆ ನಾ ಇಲ್ಲಿ ಇದ್ದ ಬಂದಿದ್ದು. ನಾ ಯಾರ ಮಗ? ಕಿತ್ತೂರು ರಾಣಿ ಚೆನ್ನಮ್ಮನ ಮಗ. ನಾನು ಇಲ್ಲೇ ಗದಗ ಜಿಲ್ಲಾದಾಗ ಇರ್ತೀನಿ, ಇಲ್ಲೇ ನಾಲ್ಕು ಸಮುದ್ರ ಒಳಗೆ. ಆದ್ರೆ ನಾನು 2000 ಐತಲ್ಲ 9ರಿಂದ ಊರು ಬಿಟ್ಟೆ. ಯಾವ್ರಿಗೆ ಹೋದೆ? ಮೈಸೂರಿಗೆ ಹೋದ್. ನಾನು ಮೈಸೂರು ಕಿತ್ತೂರು ರಾಣಿ ಚೆನ್ನಮ್ಮನ ಮಗ. ನಾನು ಇವತ್ತಿನ ದಿವಸ ಈ ಜಗದ ತೆಗೆದ್ರು ಅದನ್ನ ಮುಟ್ಟ ತಕ್ಕದ್ದಲ್ಲ. ಅದನ್ನ ಅಲ್ಲೇ ಗದ್ದಿಗೆ ಮಾಡಿ ಕೈ ಬಿಡ್ಬೇಕು. ಅದು ಪತ್ರಿಕಾಯಿ. ಹೌದು, ಅದ್ರಲ್ಲಿದ್ದ ಎಲ್ಲ ತೋರ್ಸತ್ಪ ಅದು. ಹೌದು, ಅದು ಪರಮಾತ್ಮ ಅವತಾರ ಐತಿ ನನ್ನ ಕಡೆ. 88,888 ಅವತಾರ ಪುರುಷ ಪರಮೇಶ್ವರ. ಇಡೀ ಜಗತ್ತನ್ನ ಆಟ ಆಡ್ತಾನ. ಆದ್ರೆ ತಿಳ್ಕೊಳ್ಳೋದಾಗುದಿಲ್ಲ. ಅದು ಯಾವುದೋ ಲೆಕ್ಕದ ಇವತ್ತು ನೀವು ಐತಲ್ಲ ಏನಾದ್ರೂ ಮಾಡ್ಬಹುದು. ಅದ್ರ ಬಗ್ಗೆ ಐತಲ್ಲ ಇದೇ ಜಗದ ಐತಿ ನೋಡ್ಪ, ಏನಾರ ಮಾಡಿಕೊಡ್ರಿ. ಒಂದು ಬಂಗಾರ ಮೂರ್ತಿ ಐತಪ್ಪ ತಮ್ಮ. ಅದ್ರ ಸಲುವಾಗಿ ನಾ ಇಲ್ಲಿ ಬಂದಿದ್ದು. ಅದಕ್ಕೆ ಏನಪ್ಪಾ ಅಂದ್ರೆ ಎತ್ತಕ್ ಬರಗಿಲ್ಪ. ಅದು ಇಲ್ಲೇ ಇರ್ಬೋದು, ಇಲ್ಲೇ ಇರುದ ಅದು. ಅದನ್ನ ಒಯ್ಯಲ್ಲ. ಯಾಕಪ್ಪ ಅಂದ್ರೆ ಲಕ್ಕುಂಡಿ ಲೆಕ್ಕ ಆಗ್ಬೇಕು, ಗದ್ದಿಗೆ ಆಗ್ಬೇಕು. ಈ ಜಗದಾಗ ಐತಲ್ಲ ಎತ್ತಿದ 25 ವರ್ಷ ಕೊಟ್ಟ ಒಂದ್ ಹನಿ ತಟ್ಟ ನನಗೆ ತಲೆಗಿಟ್ಟವ್ರಿ. ಮಾಡ್ರಿ ತಪ್ಪೇನೈತೆ ಅದಕ್ಕೆ.